ಮುಂದೆ ಶ್ರೀ ಸೋದೆ ಮಠದ ಪರಂಪರೆಯಲ್ಲಿ ಎರಡನೇ ಯತಿಗಳು ಶ್ರೀ ವ್ಯಾಸತೀರ್ಥರು. ಶ್ರೀ ವಿಷ್ಣುತೀರ್ಥರ ಶಿಷ್ಯರಾದ ಇವರು ಶ್ರೀ ವಿಷ್ಣುತೀರ್ಥರಲ್ಲೇನೇ ಶಾಸ್ತ್ರಾಭ್ಯಾಸ ಮಾಡಿ ಪಂಡಿತ ಚಕ್ರವರ್ತಿಗಳು ಅಂತ ಪ್ರಸಿದ್ಧರಾಗಿದ್ದರು. ಇವರ ಬಗ್ಗೆ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ಹೇಳುವ ಒಂದು ಮಾತು, ಕವೀಂದ್ರ ತಿಲಕೋ ವಿದ್ವತ್ ಶೇಖರ ಸ್ಥಾಪಸಾಗ್ರಣಿ ಮಧ್ವಕೇಲಿ ಶುಕೋಸ್ಯಾಭೂ ಶಿಷ್ಯೋ ವ್ಯಾಸಪದಾಶ್ರಯ ಎಂಬುದಾಗಿ. ಹೀಗೆ ಅವರು ಬಹಳ ದೊಡ್ಡ ವಿದ್ವಾಂಸರಾಗಿದ್ದರು ಮತ್ತು ಒಳ್ಳೆಯ ಕವಿಗಳು, ತಪೋ ವೈರಾಗ್ಯ ಮೂರ್ತಿಗಳಾಗಿದ್ದ ಇವರು ಒಳ್ಳೆಯ ವಾಕ್ಸಿದ್ಧಿಯನ್ನು ಪಡೆದಿದ್ದರು. ಮತ್ತು ನಾರಾಯಣ ಪಂಡಿತಾಚಾರ್ಯರೇ ಹೇಳುವ ಹಾಗೆ ಮಧ್ವಾಚಾರ್ಯರ ಕೈಯಲ್ಲಾಡುವ ಅರಗಿಣಿಯಂತೆ ಇವರಿದ್ದರು. ಅಂತಂದರೆ ಮಧ್ವಾಚಾರ್ಯ ಏನು ಹೇಳಿದ್ದಾರೋ ಅದನ್ನು ಹಾಗೆ ಹೇಳುವಂತಹ ಸಾಮರ್ಥ್ಯ ಇವರಿಗೆ ಇತ್ತು. ಅಂಥ ಒಂದು ಬುದ್ಧಿ ಸಾಮರ್ಥ್ಯ ಇತ್ತು. ಅಂಥ ಒಂದು ವಾಕ್ಚಾತುರ್ಯ ಅನ್ನೋದು ಶ್ರೀ ಮಧ್ವಾಚಾರ್ಯರಿಗೆ ಪ್ರಿಯವಾಗಿತ್ತು, ಇವರ ಒಂದು ವಾಕ್ಚಾತುರ್ಯ. ಇವರು ತಮ್ಮ ಸಾಧನೆಯನ್ನು ಮುಗಿಸಿ ಪ್ರಭವನಾಮ ಸಂವತ್ಸರದ ವೈಶಾಖ ಶುದ್ಧ ಚತುರ್ಥಿ ದಿನ 1327ರಲ್ಲಿ ವೃಂದಾವನಸ್ಥರಾದರು. ಇವರ ವೃಂದಾವನ ಯಾವ ಸ್ಥಳದಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಇವರ ಶ್ಲೋಕ: ಕವೀಂದ್ರ ತಿಲಕಂ ವಿದ್ವತ್ ಶೇಖರಂ ತಾಪಸಾಗ್ರಣೀಂ ಮಧ್ವಕೇಲಿ ಶುಕಂ ವಂದೇ ವ್ಯಾಸಂ ವ್ಯಾಸಪದಾಶ್ರಯಂ.